ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಇವಾಗ ಪ್ರತಿ ವರ್ಷ ಏನಪ್ಪ ಅಂದರೆ ಸಿ ಇ ಟಿ ಎಕ್ಸಾಮ್ ಅಂತೇಳಿ ಒಂದು ಬರುತ್ತೆ. ಕರ್ನಾಟಕದಲ್ಲಿ ನಡೆಸ್ತಾರೆ ಸಿ ಇ ಟಿ ಎಕ್ಸಾಮ್ ಅಂತೇಳಿ. ಸೊ ಅದನ್ನು ಅಪ್ಲಿಕೇಶನ್ ಹಾಕಿ ನೀವು ಅಟೆಂಡ್ ಮಾಡ್ಬೋದು. ಲಾಸ್ಟ್ ಇಯರ್ದವ್ರು ಕೂಡ ಮೀನ್ಸ್ ಇವಾಗ ಲಾಸ್ಟ್ ಇಯರ್ ಪಿ ಯು ಸಿ ಮುಗಿಸಿದ್ರು ಕೂಡ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕಿ ಸಿ ಇ ಟಿ ಎಕ್ಸಾಮ್ ಬರೆದು ನೀವು ನಿಮಗೆ ಗೌರ್ಮೆಂಟ್ ಸೀಟ್ ನೀವು ಪಡ್ಕೋಬೋದು. ಆ ಕಾಲೇಜು ಅಥವಾ ಒಳ್ಳೆ ಕಾಲೇಜು ಅಥವಾ ನಿಮಗೆ ಒಳ್ಳೆ ಕೋರ್ಸು, ನಿಮಗೆ ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ಗೆ ನೀವು ಸಿ ಇ ಟಿ ರ್ಯಾಂಕ್ ಚೆನ್ನಾಗಿ ಪಡೆದು ನಿಮಗೆ ಮುಂದೆ ಎಲ್ಲ ಒಳ್ಳೆ ಸೀಟ್ ಬೇಕು ಅಂದರೆ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಸ್ ಬರೀಬೋದು. ಸೊ ಇನ್ನೊಂದು ಏನಪ್ಪ ಅಂದರೆ, ಇವಾಗ ಪ್ರೆಸೆಂಟಾಗಿ ಏನು ಪಿ ಯು ಸಿ ಸ್ಟಡಿ ಮಾಡ್ತಾ ಇದ್ರಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗೆ, ಇವಾಗ ನಿಮಗೆ ಏನಪ್ಪ ಅಂದರೆ ಸಿ ಇ ಟಿ ಅಪ್ಲಿಕೇಶನ್ ಓಪನ್ ಆಗ್ತಿದೆ. ಯಾವಾಗಿಂದ ಓಪನ್ ಆಗುತ್ತೆ ಮತ್ತು ಎಕ್ಸಾಮ್ಸ್ ಯಾವ ಡೇಟ್ಗೆ ಇದೆ ಅನ್ನೋದು ನಾನೆಲ್ಲ ಇನ್ಫಾರ್ಮ್ ಮಾಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ನಿಮ್ಮ ಕಾಲೇಜಲ್ಲಿ ಇನ್ಫಾರ್ಮ್ ಮಾಡ್ತಾರೆ, ಅದು ಓಕೆ, ಬಟ್ ಹೊರಗಿನವ್ರಿಗೆ ನಿಮ್ಮ ಫೋನಲ್ಲಿ ಕೂಡ ಅಪ್ಡೇಟ್ಸ್ ಬರ್ತಾ ಇರಬೇಕು. ಸೊ ಅದಕ್ಕೆ ನಾನು ಏನಪ್ಪ ಅಂದರೆ ಪ್ರತಿ ವರ್ಷ ಅಪ್ಡೇಟ್ ಕೂಡ ಕೊಡ್ತೀನಿ. ಸೊ ಇವಾಗ ಕೂಡ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆಯವರೆಗೂ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊರಿ. ಏನಪ್ಪ ಅಂದರೆ ಇವಾಗ ಜಸ್ಟ್ ಇದು ಒಂದು 10 ಮಿನಿಟ್ಸ್ ಆಯಿತು ಅಪ್ಡೇಟ್ಸ್ ಬಂದು. ಕರ್ನಾಟಕ ಸಿ ಇ ಟಿ 2025 ಅಪ್ಡೇಟ್. ಸೊ ಫಸ್ಟ್ ಎಕ್ಸಾಮ್ ಯಾವಾಗಪ್ಪ ಅಂದರೆ 16 ಏಪ್ರಿಲ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ, ಮತ್ತು 17 ಏಪ್ರಿಲ್ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ, 18 ಏಪ್ರಿಲ್ ಏನಪ್ಪ ಅಂದರೆ ಕನ್ನಡ. ಇದು ಯಾರಿಗಂತ ಕೂಡ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಏನು ಟೆನ್ಷನ್ ಬೇಡ. ಸೊ ಅಪ್ಲಿಕೇಶನ್ ಯಾವಾಗಿಂದ ಓಪನ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಅಪ್ಲಿಕೇಶನ್ಸ್ ಓಪನ್ ಫ್ರಮ್ ಜನವರಿ 23, ಅಂದರೆ ಜನವರಿ 23ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಫೆಬ್ರವರಿ 21ಕ್ಕೆ ಎಂಡ್ ಆಗುತ್ತೆ. ಸೊ ಏನಪ್ಪ ಅಂದರೆ ನೀವು ಎಲ್ಲರೂ ಜನವರಿ 23ರಿಂದ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಫೆಬ್ರವರಿ 21. ಇವಾಗ ಏನಪ್ಪ ಅಂದರೆ ಕನ್ನಡ ಎಕ್ಸಾಮ್ ಅಂದರೆ ನಾನು ಇವಾಗ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ ಕನ್ನಡ ಎಕ್ಸಾಮ್ ಅಂತ ಹೇಳಿ ಕೂಡ ಇವು ಡೇಟ್ ಕೊಟ್ಟಿದ್ದಾರೆ. ಸೊ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಕನ್ನಡ ಎಕ್ಸಾಮ್ ಇರುತ್ತಾ ಅಂತ ಡೌಟ್ ಭಾಳ ಜನರಿಗೆ ಇರುತ್ತಾ. ಅದು ಯಾರಿಗೆ ಇರುತ್ತಪ್ಪ ಅಂದರೆ ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಿದೆ ನೋಡಿರಿ, ಯಾಕಂದರೆ ಅರ್ಥ ಆಗ್ತದ. ಸೊ ನೋಡ್ಕೋಬೋದು. ಇವಾಗ ಇಲ್ಲಿ 2025ನೇ ಸಾಲಿನ ಇಂಜಿನಿಯರಿಂಗ್, ಯೋಗ ಮತ್ತು ನ್ಯಾಚುರೋಪತಿ, ಬಿ ಫಾರ್ಮಾ ಮತ್ತು ಫಾರ್ಮಾಡಿ ಕೃಷಿ ವಿಜ್ಞಾನ ಕೋರ್ಸುಗಳಿಗೆ ವೆಟರ್ನರಿ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ವೃತ್ತಿಪರ ಕೋರ್ಸುಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ದಿನಾಂಕ 14/4/2025 ಮತ್ತು 17/4/2025ರಂದು ನಡೆಸಲು ದಿನಾಂಕಗಳನ್ನು ನಿಗದಿಪಡಿಸಿದೆ. ಮೀನ್ಸ್ ಏನಪ್ಪ ಅಂದರೆ ಇವಾಗ ನಾನೇನು ಕೋರ್ಸ್ಗಳು ಹೆಸರು ತೊಗೊಂಡೆಲ್ಲ. ಸೊ ಸಿ ಇ ಟಿ ಎಕ್ಸಾಮ್ ಬಂದು ನಿಮಗೆ ರ್ಯಾಂಕ್ ಬಂದ ಮೇಲೆ ನೀವು ಫಾರ್ ಎಕ್ಸಾಂಪಲ್ ಒಳ್ಳೆ ರ್ಯಾಂಕ್ ಪಡೆದುಕೊಂಡ್ರೆ ನಿಮಗೆ ನೀವು ಯಾವ ಕೋರ್ಸ್ ಮಾಡಬೇಕಂತ ಗೊತ್ತಿರೋ ಆ ಕೋರ್ಸಲ್ಲಿ ನಿಮಗೆ ಒಳ್ಳೆ ಗೌರ್ಮೆಂಟ್ ಕಾಲೇಜ್ ಕೂಡ ಸಿಗ್ಬೋದು. ಸೊ ಅದಕ್ಕೆ ಈ ಎಕ್ಸಾಮ್ನು ಪ್ರತಿ ವರ್ಷ ನಡೆಸ್ತಾರೆ. ನಿಮಗೆ ಒಳ್ಳೆ ಕೋರ್ಸ್ ಸಿಗಲಿ ಅಥವಾ ಒಳ್ಳೆ ಕಾಲೇಜ್ ಸಿಗಲಿ ಅಥವಾ ಒಳ್ಳೆ ಗೌರ್ಮೆಂಟ್ ಕಾಲೇಜ್ ಸಿಗಲಿ ಅನ್ನೋದು ಉದ್ದೇಶಕ್ಕೆ ಎಕ್ಸಾಮ್ ಪ್ರತಿ ವರ್ಷ ಇರುತ್ತೆ. ಸೊ ಈ ವರ್ಷ ಕೂಡ ನೀವು ಎಕ್ಸಾಮ್ ಬರೀರಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಸೊ ಇವಾಗ ಏನಪ್ಪ ಅಂದರೆ ಅಪ್ಲಿಕೇಶನ್ ಓಪನ್ ಯಾವಾಗಪ್ಪ ಅಂದರೆ ಜನವರಿ 23ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಕನ್ನಡ ಎಕ್ಸಾಮ್ ಯಾರಿಗೆ ಇರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೊರಿ. ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ. ಅರ್ಥ ಆಯ್ತಾ? ನೋಡ್ಕೋಬೋದು. ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಕನ್ನಡ ಎಕ್ಸಾಮ್ ಯಾರಿಗಪ್ಪ ಅಂದರೆ ಹೊರನಾಡು ಹಾಗೂ ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ. ಅರ್ಥ ಆಯಿತು ಅನ್ಕೋತೀನಿ. ಸೊ ಇನ್ನೊಂದು ಇದು ಕನ್ನಡ ಎಕ್ಸಾಮ್ ಯಾವಾಗಪ್ಪ ಅಂದರೆ 18/4/2025 ಶುಕ್ರವಾರ ಬೆಳಗ್ಗೆ 10:30ಯಿಂದ 11:30ವರೆಗೆ 4ನೇ ತರಗತಿಯ ಮಟ್ಟದ. ಇದು ಏನಪ್ಪ ಅಂದರೆ 50 ಮಾರ್ಕ್ಸ್ಗೆ ಇರುತ್ತೆ. ಸೊ ಫಸ್ಟ್ ಎಕ್ಸಾಮ್ ಯಾವುದಪ್ಪ ಅಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಇದು 16ನೇ ತಾರೀಕು, ಇದು 60 ಮಾರ್ಕ್ಸ್ಗೆ. ಮತ್ತು 17/4/2025ಗೆ ಯಾವುದಪ್ಪ ಅಂದರೆ ಮ್ಯಾಥ್ಸ್ ಮತ್ತು ಬಯಾಲಜಿ, ಇದು ಕೂಡ 60 ಮಾರ್ಕ್ಸ್ಗೆ. ಸೊ ಎಲ್ಲರೂ ಎಕ್ಸಾಮು ಅಪ್ಲಿಕೇಶನ್ ಕರೆಕ್ಟಾಗಿ ಹಾಕಿ ನೋಡ್ಕೋಬೋದು ಏನೇನು ಕಂಡೀಷನ್ಸ್ ಇದೆ ಅಂತ. ಸಿ ಇ ಟಿ 2025ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಿನಾಂಕ 23/1/2025ರಿಂದ ಪ್ರಾರಂಭಿಸಲಾಗುವುದು. ನೆಕ್ಸ್ಟ್ ಪಾಯಿಂಟ್ಸ್ ಏನಪ್ಪ ಅಂದರೆ ಅಭ್ಯರ್ಥಿಗಳಿಗೆ ಲಾಗಿನ್ ಸಂದರ್ಭದಲ್ಲಿ ನಮೂದಿಸುವ ಮೊಬೈಲ್ ಸಂಖ್ಯೆಗೆ OTP ಕಳುಹಿಸಿ ಪ್ರಮಾಣೀಕರಿಸಿದ ನಂತರ ಅರ್ಜಿ ಭರ್ತಿ ಮಾಡಲು ಅವಕಾಶ ನೀಡಲಾಗುತ್ತಿದೆ. ಇಲ್ಲಿ ಏನಪ್ಪ ಅಂದರೆ ನೀವು ಏನು ಫಸ್ಟ್ ಇವಾಗ ಅಪ್ಲಿಕೇಶನ್ ಹಾಕುವಾಗ ಏನು OTP ಫೋನ್ ನಂಬರ್ ಮತ್ತು ಜಿಮೇಲ್ ID ಕೊಟ್ಟಿರ್ತಿರಲ್ಲ, ಅದು ಎಲ್ಲರೂ ಸೇಫಾಗಿ ಇಟ್ಕೋಬೇಕು. ಯಾಕಪ್ಪ ಅಂದರೆ ಮುಂದೆ ನಿಮಗೆ ತುಂಬ ಪ್ರೊಸೀಜರ್ ಇದೆ ಇದ್ರ ಬಗ್ಗೆ. ನಾನು ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ಸೀಟ್ ಸಿಗೋವರೆಗೂ, ನಿಮಗೆ ಕಾಲೇಜಿಗೆ ಅಡ್ಮಿಷನ್ ಆಗೋವರೆಗೂ ಕೂಡ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಏನಪ್ಪ ಅಂದರೆ ನಾನು ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಇದರಲ್ಲಿ ಹಾಕಿರ್ತೀನಿ, ಎಲ್ಲರೂ ಜಾಯ್ನ್ ಆಗಿರಿ. ಮತ್ತು ನಿಮ್ಮ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಸೆಕೆಂಡ್ ಪಿ ಯು ಸಿ ಇವಾಗ ಸೈನ್ಸ್ ಸ್ಟೂಡೆಂಟ್ಸ್ ಸ್ಟಡಿ ಮಾಡ್ತಾಯಿದ್ರೆ ಅವರಿಗೂ ಗ್ರೂಪ್ ಲಿಂಕ್ ಶೇರ್ ಮಾಡಿ ಜಾಯ್ನ್ ಮಾಡ್ತೀರಿ. ಯಾಕಂದರೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಇದು ಏನಪ್ಪ ಅಂದರೆ OTP ಫಸ್ಟ್ ಅಪ್ಲಿಕೇಶನ್ ಹಾಕುವಾಗ ಏನಪ್ಪ ಅಂದರೆ ನಿಮ್ಮ ಫೋನ್ ನಂಬರ್ ಮತ್ತು ಜಿಮೇಲ್ ID ಯಾವ್ದು ಕೊಟ್ಟಿರ್ತೀರೋ ಅದನ್ನು ಒಂದು ಪೇಜಲ್ಲಿ ಬರೆದಿಟ್ಕೊಳ್ಳಿ. ಮತ್ತು ಪಾಸ್ವರ್ಡ್ ಕೂಡ ನೆನಪಿರಬೇಕು. ಪಾಸ್ವರ್ಡ್ ಏನು ರಿಸೆಟ್ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ, ಬಟ್ ಒಂದು ಪೇಜಲ್ಲಿ ಬರೆದಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಯು ನಮೂದಿಸುವ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು 371J RD ಸಂಖ್ಯೆ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಮೀಸಲಾತಿ ವಿವರಗಳನ್ನು ಪಡೆಯಲಾಗುವುದು.
ಇದರಲ್ಲಿ ಏನಪ್ಪ ಅಂದರೆ ನಿಮ್ಮದು ಕಾಸ್ಟ್ ಇನ್ಕಮ್ ಕಾಸ್ಟು ಅದೆಲ್ಲ ಮತ್ತು ಹೈದರಾಬಾದ್ ಕರ್ನಾಟಕ 371J ಅದೆಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ಅದೇ ರೀತಿ ಶಾರ್ಟ್ಸ್ ಸಂಖ್ಯೆ ಆಧಾರದ ಮೇಲೆ ಅಭ್ಯರ್ಥಿ ವ್ಯಾಸಂಗ ವಿವರಗಳನ್ನು ವೆಬ್ ಸರ್ವಿಸ್ ಮೂಲಕ ಪಡೆಯಲಾಗುವುದು. ಮತ್ತು ನಿಮ್ಮ ಶಾರ್ಟ್ಸ್ಗೆ ಸಂಬಂಧಪಟ್ಟ ಎಲ್ಲ ನಿಮ್ಮದು ಕರೆಕ್ಟಾಗಿ ಬರುತ್ತೆ. ಸೊ ನಂತರ ಅಭ್ಯರ್ಥಿಗಳಿಗೆ ಕ್ಲೇಮ್ಸ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು. ಇದೇನಪ್ಪ ಅಂದರೆ ನಿಮಗೆ ಎಲ್ಲ ವೆರಿಫೈ ಮಾಡಿ ನಿಮಗೆ ಒಂದು ಸ್ಲಿಪ್ ಕೊಡ್ತಾರೆ ಅವರು, ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳಿ ಕೊಡ್ತಾರೆ. ಅದೆಲ್ಲ ಮೀನ್ಸ್ ಇವಾಗ ಅದೆಲ್ಲ CET ಎಕ್ಸಾಮ್ಸ್ ಬಂದ ಮೇಲೆ ನಿಮ್ಮ ರಿಸಲ್ಟ್ಸ್ ಬಂದ ಮೇಲೆ ಅದೆಲ್ಲ ನಿಮಗೆ ಕ್ಲೇಮ್ ಸರ್ಟಿಫಿಕೇಟ್ ಅಂದರೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿದಂತ ನಿಮಗೆ ಎಲ್ಲ ಲಾಸ್ಟಿಗೆ ಒಂದು ಅಪ್ಲಿಕೇಶನ್ ಸ್ಲಿಪ್ ಕೂಡ ಬರುತ್ತೆ. ಅದನ್ನು ಕರೆಕ್ಟಾಗಿ ಇಟ್ಕೋಬೇಕು. ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲ್ ವೆರಿಫೈಡ್ ಎಂದು ನಮೂದಿಸಿದರೆ ಅಂಥ ಅಭ್ಯರ್ಥಿಗಳು ದಾಖಲೆ ಪರಿಶೀಲನೆಗೆ ಯಾವುದೇ ಕಚೇರಿಗೆ ಕಾಲೇಜಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ನಂತರದ ದಿನಗಳಲ್ಲಿ CET ಫಲಿತಾಂಶ ನಂತರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇವಾಗ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ, ಅಪ್ಲಿಕೇಶನ್ ಹಾಕಿ ನಿಮಗೆ ಏನಪ್ಪ ಅಂದರೆ ಇಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಕೊಟ್ಟಾರಲ್ಲ, ಹಾಗೆ ನಿಮಗೆ ಅಪ್ಲಿಕೇಶನಲ್ಲಿ ಬಂದಿತ್ತಪ್ಪ ಅಂದರೆ ನಿಮ್ಮದು ಕರೆಕ್ಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ನಿಮಗೆ ಏನಾದರೂ ಆ ಥರ ಬರಲಿಲ್ಲಪ್ಪ ಅಂದರೆ ನೀವು ಅವರು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತಾರೆ, ಅದನ್ನು ಮಾಡ್ಕೋಬೇಕು. ಸೊ ಯಾರು ಸಕ್ಸಸ್ಫುಲಿ ವೆರಿಫೈಡ್ ಬಂದು ಅಪ್ಲಿಕೇಶನ್ ಸಬ್ಮಿಟ್ ಕರೆಕ್ಟಾಗಿ ಆಗಿರುತ್ತೆ ಅವರು ಡೈರೆಕ್ಟ್ ನಿಮ್ಮದು CET ರಿಸಲ್ಟ್ಸ್ ಬಂದ ಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂತ ಹೇಳಿ ಡೌನ್ಲೋಡ್ ಮಾಡ್ತಾರೆ. ಅದೆಲ್ಲ ಏನೇನು ಇರ್ತದೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ, ಅದರ ಬಗ್ಗೆ ಟೆನ್ಷನ್ ಬೇಡ. ಸೊ ಇಷ್ಟೇ ಇವತ್ತಿನ ಅಪ್ಡೇಟ್. ಏನಪ್ಪ ಅಂದರೆ ಎಕ್ಸಾಮ್ ಡೇಟು ಮತ್ತು ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕರೆಕ್ಟಾಗಿ ಇವತ್ತು ಬಿಟ್ಟಿದ್ದಾರೆ. ಸೊ ಅದನ್ನೇ ನಾನು ನಿಮಗೆ ಹೇಳಿದ್ದೀನಿ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಜನರಿಗೆ ಗೊತ್ತಿರಲ್ಲ. ಸೊ ಎಲ್ರಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಥ್ಯಾಂಕ್ ಯು.